ಗೌಡ್ರೆ ನೀವ ನನ್ನ ಬಾಳೆ ಉಳಿಸ್ಕೊಡ್ಬೇಕ್ರಿ ಗೌಡ್ರೆ, ನನ್ನ ಬಾಳೆ ಉಳಿಸ್ಕೊಡ್ಬೇಕ್ರಿ ಗೌಡ್ರೆ, ನಿಮ್ಮ ಕಾಲು ಮುಗಿತೀನ್ರಿ ಗೌಡ್ರೆ, ನನ್ನ ಬಾಳೆ ಸುದ್ದಿ ಮಾಡ್ಕೊಡ್ರಿ ಗೌಡ್ರೆ. ಏನಾಯ್ತವ ತಂಗಿ? ಏನಂತ ಹೇಳ್ರಿ ಗೌಡ್ರೆ, ಏನಂತ ಹೇಳ್ರಿ? ನನ್ನ ಗಂಡ ಮಾಡ್ಬಾರ್ದು ಮಾಡಿ ಕೆಲಸ ಮಾಡಿಬಿಟ್ಟಾನ್ರಿ ಗೌಡ್ರೆ. ಊರಾಗೆಲ್ಲ ನನ್ನ ಮಾನ ಮರ್ಯಾದೆ 3 ಕಾಸಿ ಹರಾಜ್ ಹಾಕಿ ಬಿಟ್ಟಾನ್ರಿ. ಏನಂತ ಹೇಳ್ರಿ, ನಾ ಏನಂತ ಹೇಳ್ರಿ? ನೀವೇನಾರ ಈಗ ನ್ಯಾಯ ಕೊಡಿಸ್ಲಿಕ್ಕಂದ್ರೆ ನಾ ಅಂತ್ರ ಪಕ್ಕ ಕೆರಿ ಬಾವಿ ನೋಡ್ಕೊಂಡ್ ಬಿಡ್ತೇನ್ರಿ ಗೌಡ್ರೆ. ಮೊದ್ಲ ನೀ ಅಳುದ್ ನಿಂದ್ರಸಬಾ. ಮೊದ್ಲು ಏನೈತತ್ ಹೇಳ. ಹಿಂಗ ಅಳ್ಳಕತ್ರ ಏನ್ ತಿಳ್ಕೊಬೇಕು ನಾವ? ಇಲ್ಲಿ ನ್ಯಾಯ ಬಗೆಹರ್ಸಕ್ ಬಂದೇವಂದ ಮೇಗ ನೀ ಏನಾಗ್ಯದ ಅನ್ನೋದು ಬಿಟ್ಟು ಬಾಯ್ ಬಿಟ್ಟು ಹೇಳ್ಬೇಕು. ಅದನ್ನ ಬಿಟ್ಟು ಹಿಂಗ ಅಳ್ಕೋತ ನಿತ್ರ ಏನ್ ತಿಳ್ಕೊಬೇಕು ನಾವ? ಈಗ ನ್ಯಾಯ ಬಗೆಹರ್ಸಮ ಹೋಗುಮ ನಾವ. ಏ ನಿಮ್ ಮೌನ ನೀನು ನನ್ನ ಮಾನ ಮರ್ಯಾದಿ ಎಲ್ಲ ಹರಜ್ ಹಾಕತಿ. ಮಾಡ ನೀನು ಎಟ್ಟ ಮಾಡ್ತಿ ಮಾಡ ನೀನು. ಹೌದ್ರಿ, ನನ್ನ ಗಂಡ ಇನ್ನೊಬ್ಬಿಕ್ಕಿ ಜೋಡ ಲವ್ ಮಾಡಕತ್ತಾನ್ರಿ. ಆಕಿನ ಮದುವೆ ಮಾಡ್ಕೊತಾನಂತ. ನನ್ನ ಮನೆ ಬಿಟ್ಟು ಹೋಗನ್ನತಾನ್ರಿ. ನನ್ನ ಮನೆ ಬಿಟ್ಟು ಹೋಗನ್ನಕತ್ತಾನ. ಇದಕ್ಕೆ ನೀವ ನ್ಯಾಯ ಕೊಡಿಸ್ಬೇಕ್ರಿ, ನೀವೇ ನ್ಯಾಯ ಕೊಡಿಸ್ಬೇಕು. ಏನು ಇದು ನಿನ್ ಏನ್ ಹೇಳಕತ್ತಿದ್? ಏನಿದೆ ಕರೇನಾ? ಹೌದ್ರಿ ಗೌಡ್ರ, ಮತ್ ಏನ್ ಮಾಡ್ಬೇಕ್ರಿ ನಾನು? ಈಕಿ ಬರೇ ಮಂದಿ ಮನಿ ವಿಷಯ ಮಾತಾಡ್ಕೋತ ಊರ್ ತುಂಬಾ ತಿರ್ಗಾಡಕಿ ಮತ್ತ ನಾನು ಕೂಡ ಸಂಸಾರ ಮಾಡಕ್ ತಯಾರಿಲ್ಲ ಅಂದ ಮ್ಯಾಗ ಮತ್ ನಾ ಯಾಕೆ ಈಕಿನ್ ಜೋಡ ಬಾಳೆ ಮಾಡ್ಬೇಕ್ರಿ? ಅದಕ್ಕರಿ ನಾ ಇನ್ನೊಂದ್ ಮದ್ವಿ ಮಾಡ್ಕೋಬೇಕಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟಿನ್ರಿ ಗೌಡ್ರ. ನೋಡ್ರಿ ಹೆಂಗ್ ಮಾತಾಡ್ತಾನ. ನಾ ಯಾರ ಮನಿ ವಿಷಯ ಮಾತಾಡಿರ್ಬೇಕು? ನೋಡ್ರಿ ಹೆಂಗ್ ಮಾತಾಡ್ತಾನ. ನನಗ್ ಒಟ್ಟು ಮನಿ ಬಿಟ್ಟು ಹೋಗತ್ತ ನಿಂತು ಬಿಟ್ಟಾನ್ರಿ. ಆಕಿನ ಮದುವೆ ಮಾಡ್ಕೊಂಡ ಇವ್ರಿಬ್ರು ಈ ಮನೆಯಾಗ ಇರ್ತಾರತ್ತ. ಅದ್ರಾಗ ಏನ್ ತಪ್ಪೈತಿ? ಇರಲಾಕ ಬಿಡ. ಮನ್ನಿ ಅನ್ಸಿನ ಏನ ತಪ್ಪ ಮಾಡಿದ್ಲ? ಗೊತ್ತೈತಿ ನಿನಗ, ನಿಮಗೂ ಗೊತ್ತೈತ್ರಿ. ಅವತ್ತ ಇಕ್ಕಿ ಬಂದ ಏನ್ ನ್ಯಾಯ ಮಾಡಿದ್ಲ? ಅಯ್ಯ ಯಾಕಿದ್ರೆ ಇರಲಾಕ ಬಿಡ ಪೂಜಕ್ಕ. ಓಡೋಗ್ಯಾರ ಕುಡಿಸಿ ಮದ್ವಿ ಮಾಡಿಬಿಡು ತಂದ್ ಬಿಟ್ಲ. ಮತ್ತೆ ಈಗ ಆಕಿನ ಗಂಡನ ಇನ್ನೊಬ್ಬಾಕಿ ಚೂಡಾದನ. ಯಾಕಿದ್ರೆ ಇರಲಾಕ ನೀನು ಇರು, ಆಕಿನ ಇರ್ತಾಳ. ಮಾಡಿಬಿಡು ಮದುವೆ. ಗೌಡ್ರ ನೀವ ಹೇಳ್ಬಿಡ್ರಿ ಗೌಡ್ರ. ಒಂದ್ ಹೆಣ್ಣು ಮಗಳು ಮದ್ವಿ ಆದ ಮ್ಯಾಗ ಒಂದ್ ದಿನ ಗಂಡು ಊಟಕ್ಕೂ ಕೊಡುದು, ಗಂಡಿಗೆ ಅಡಿಗೆ ಮಾಡಿ ಹಾಕುದು ಏನಾರ ಮಾಡ್ತಾಳೇನು ಕೇಳ್ಬಿಡ್ರಿ. ನಾ ಹೊಲದಾಗ ಕತ್ತಿ ದುಡ್ದ ಮನ್ಯಾಗ ಬಂದ ಕೂಡ್ಲಿ ಹೆಂಟದಾಳಿಂದ ಹುಡುಕಾಡಿದ್ರ ಒಂದ್ ದಿನ ಇರುದಿಲ್ರಿ ಗೌಡ್ರ. ಮತ್ತ ಪಿರಿ ನಾ ಎಡ್ಡಾಡ್ದಂಗ ಈಕಿ ಯಾರ್ ಮನ್ಯಾಗ ಇರ್ತಾಳ ಯಾರ್ ಮನ್ಯಾಗ ಇಲ್ಲತ್ತೆ ಹೋಗಿ ಹುಡುಕಾಡ್ಕೊಂಡು ಬರ್ಬೇಕ್ರಿ. ನಾನು ಹುಡುಕಾಡ್ಕೊಂಡು ಬಂದ ಮ್ಯಾಗಾರ ಊಟ ಕೊಡ್ತಾಳ ತಿಳಿದ್ರೇನ್ರಿ ಗೌಡ್ರ ನೀವ? ತಂಗಳದ್ ಹಾಕ್ತಾಳ್ರಿ ಈಕಿ ನನಗ. ಈಕಿಗೆ ಬರೀ ಮನಿ ಸಂಸಾರಕ್ಕಿಂತ ಮಂದಿ ವಿಚಾರ ಮಾಡೋದೇ ಹೆಚ್ಚಾಗೈತಿ. ಅಂದ್ಮ್ಯಾಗ ನಾ ಯಾಕಿನ್ ಜೋಡ ಯಾಕೆ ಬಾಳೆ ಮಾಡ್ಬೇಕ್ರಿ? ಅದನ್ನ ಹೇಳ್ರಿ ಗೌಡ್ರ ನೀವ. ಏನವ ತಂಗಿ ನಿನ್ನ ಗಂಡ ಹೇಳಕತ್ತಿದ ಕರೆನಾ? ಯವ್ವ ನಾವಲ್ಲೇ ನೋಡ್ ಎಷ್ಟು ಸುಳ್ಳು ಮಾತಾಡ್ತಾನ. ಅಡಿಗೆ ಮಾಡಿ ಹಾಕೋದಿಲ್ಲತ್ತ, ತಂಗಳ ಹಾಕ್ತೀನತ್ತ. ತಂಗಳದ ತಿಂದು ಹಿಂಗೆ ಏಮಿ ಬಾತಿ ಏನ ನೀನು? ಇಲ್ರಿ ಗೌಡ್ರೆ ಇಲ್ರಿ. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಬಿಸಿ ರೊಟ್ಟಿ, ಸಂಜಿಗೆ ಚಪಾತಿ ಎಲ್ಲ ಮಾಡಿ ಹಾಕ್ತೀನ್ರಿ ಗೌಡ್ರೆ. ಎಲ್ಲ ಸುಳ್ಳ ಹೇಳಕತ್ತಾನ್ರಿ ಇವ ನಿಮ್ ಮುಂದೆ. ಅಲ್ಲ ಕೈತಕ್ಕ, ಮುಂಜಾನೆ ನಾಷ್ಟ ಮಧ್ಯಾಹ್ನ ಅಡಿಗೆ ಎಲ್ಲ ಮಾಡ್ತೀಯ ನೀನು? ಅಲ್ಲ ಮತ್ತೆ ಮಂದಿ ವಿಚಾರ ಮಾಡ್ತಿರ್ತಿ, ಇವೆಲ್ಲ ಯಾವಾಗ ಮಾಡಿಟ್ಟಿರ್ತೆ ಯವ್ವ ನೀನು? ಹೌದಾ? ಮುಂಜಾನೆ ಎದ್ದು ಕೂಡ ಮನ್ಯಾಗ ಇರೋದಿಲ್ಲ ನೀನು. ಪಿರಿ ಅವ್ರ ಮನೆ ಇವ್ರ ಮನೆ, ಅವ್ರ ಮನೆಗೆ ಏನಾಯ್ತು ಇವ್ರ ಮನೆಗೆ ಏನಾಯ್ತು. ಅದೇ ಹುಟ್ಟಾಡ್ತಿರ್ತಿ ಯಾರ್ದೇನ್ ಸುದ್ದಿ ಮಾಡ್ಲತ್ ಹೇಳಿ. ಮತ್ತೆ ನೀ ಯಾವಾಗ ನಾಷ್ಟ ಮಾಡಿ ಹಾಕ್ತಿ ಅವನಿಗೆ? ಹೇಳಿದ್ರಾಗ ಏನ್ ತಪ್ಪಿಲ್ಲ. ಏನವ ಊರ್ ಮಂದಿ ಹಿಂಗ ಮಾತಾಡಕತ್ತಾರ? ಏನಿದೆ ನೋಡಪ್ಪ ತಮ್ಮ, ನಾ ಇದ್ದಿದ್ದಕ್ಕಿದ್ದಂಗೆ ಹೇಳ್ಬಿಡ್ತೀನಿ ಕೇಳ್ಬಿಡ. ಈಕಿ ಒಟ್ಟ ಮನ್ಯಾಗ ಗಂಡಗ ಅಡಿಗೆ ಮಾಡಿ ಹಾಕೋದಿಲ್ಲ. ಅವನಿಗೆ ಪಾಪ. ಮತ್ತೆ ಯಾರ್ ಮಾಡಿ ಹಾಕಬೇಕು? ಗಂಡ ಮಕ್ಳು ಹೊರಗೆ ದುಡಿದು ಬಂದ್ ಮನ್ಯಾಗ ದುಡ್ಕೊಂಡ್ ತಿನ್ನಕೈತೇನ? ಆಗುದಿಲ್ಲ. ಅದಕ್ಕವ ಇನ್ನೊಂದು ಮದುವೆ ಆಗಕತ್ತಾನ. ಒಪ್ಪಿಗೆ ಕೊಟ್ಟು ಬಿಡ್ರಿ ನೀವು. ಯಾಕಂದ್ರೆ ಈಗ ಚಂದದ ಅಡಿಗೆ ಗಿಡಿಗೆ ಮಾಡಿ ಹಾಕಿ ಗಂಡಂತ ಸೇವಾ ಮಾಡಿದ್ರೆ ಮತ್ತ ಅವಾರ ಯಾಕೆ ಇನ್ನೊಂದು ಹುಡುಗಿ ಹಿಂದ್ ಹೋತಾನ? ಹೌದಿಲ್ಲ? ಈಕೆ ಹಂಗಿದ್ದಲ್ಲ ಅವ ಹಂಗ ಮಾಡಾನ. ಒಂದೇನ್ ತಪ್ಪಿಲ್ಲಿದ್ರಾಗ. ಈಕೆ ಯಾವಾಗ ನೋಡಿದ್ರು ಮಂದಿ ವಿಚಾರ, ಮಂದಿ ಜಗಳ, ಮಂದಿ ಮನಿಗೆ ಯಾವಾಗ ಹೋಗಿ ಬೆಂಕಿ ಹಚ್ಚಿ ಬರ್ರಿ ಅಂತ ಕಾಯ್ತಿರ್ತಾಳೆ. ನೋಡಿರಿ ನಿಮಗ್ ಗೊತ್ತಿರಾಕಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಒಟ್ಟರಿಗೆ ಗೊತ್ತೈತಿ. ಯಾರ ಮನ್ಯಾಗಿಂದ ಆಡ್ಕೊಳ್ಳೋದು ಬಿಟ್ಟಿಲಿಕ್ಕಿ. ಎಲ್ಲಾರ ಮನ್ಯಾಗ ಹೋಗೋದು ಜಗಳ ಹಚ್ಚಿ ಬರೋದು ಈಕಿ ಮಜಾ ನೋಡುದು. ಬರೇ ಇದೇ ಮಾಡ್ತಾಳಿಕಿ. ಮತ್ತೆ ಈಕಿ ಗಂಡಗೆ ಏನು ಮಾಡಿ ಹಾಕ್ಲಿಕ್ಕಂದ್ರೆ ಅವ ಏನ್ ಮಾಡ್ಯಾನ? ಮತ್ತೆ ಅವ್ನು ಹೊಟ್ಟೆ ಪಡಿಗೂ ಅವನು ನೋಡ್ಕೋಬೇಕಲ್ಲ. ಅದಕ್ಕೆ ಇನ್ನೊಂದ್ ಮದ್ವೆ ಆಗ್ಬೇಕದ ಡಿಸೈಡ್ ಮಾಡ್ದಂಗ ಕಾಣ್ತಾನೆ. ನಮಗಂತ್ರ ಊರನವ್ರಿಗೆ ಒಪ್ಪಿಗೆ ಐತಪ್ಪ. ಒಪ್ಪಿಗೆ ಕೊಟ್ಬಿಡ್ರಿ ನೀವ. ನೋಡ್ರಿ ಗೌಡ್ರ ಕೇಳ್ರಿ ನೀವ. ಅಲ್ಲಿ ಇಡೀ ಊರಾಗಿನ ಮಂದಿಗೆ ಗೊತ್ತೈತ್ರಿ ಈಕಿ ಏನು ಮಾಡೋದಿಲ್ಲ ಅಂತೇಳಿ. ನಿಮ್ಮ ಮುಂದಿಟ್ಟೆಲ್ಲ ನಾಟಕ ಮಾಡಕತ್ತಾಳ್ರಿ. ಈಕಿನ ಮೊಸಳಿ ಕಣ್ಣೀರಿಗೆ ಬೆರಗಾಬೇಡ್ರಿ ಗೌಡ್ರ ನೀವ. ನನಗ್ ನ್ಯಾಯ ಬೇಕ್ರಿ. ಅಲ್ರಿ ಗೌಡ್ರ, ಮತ್ತೆ ಮನ್ಯಾಗ ಇಕ್ಕಿನೇ ಮಾಡಿ ಹಾಕ್ತಿದ್ಲ ಅಂದ್ರೆ ನಾ ಯಾಕೆ ಇನ್ನೊಬೇಕಿನ ಮದ್ವೆ ಆಗ್ತಿದ್ದೇರಿ? ನೀವು ಎಲ್ಲಾ ಯೋಚನೆ ಮಾಡ್ರಿ. ನೀವು ಗಂಡ್ ಮಕ್ಳಾಗಿ ಮನ್ಯಾಗ ಅಡಿಗೆ ಮಾಡ್ಕೊಂಡ್ ತಿನ್ನೋದು ಎಷ್ಟ್ ಕಷ್ಟ ಆಕೈತಿ. ಮತ್ತೆ ನನ್ನ ಹೊಟ್ಟೆಗೆ ಏನು ಇಲ್ಲಂದ ಮ್ಯಾಗ ನೋಡ್ಕೊಳ್ಬೇಕಲ್ರಿ. ಅದಕ್ರಿ ಗೌಡ್ರ ನಂದೇನ್ ತಪ್ಪಿಲ್ರಿ ಇದ್ರಾಗ. ಅಲ್ಲವ ತಂಗಿ, ಒಂದ್ ಹೆಣ್ಮಕ್ಳಾಗಿ ಹಿಂಗ್ ಮಾಡು ಚಲೋ ಏನೇ ನೀನೆ? ಮದುವೆ ಆದ್ಮ್ಯಾಗ ಮನ್ಯಾಗ ಗಂಡದನ ಮಾಡಿ ಹಾಕೋದು ಬಿಟ್ಟು ಮಂದಿ ವಿಚಾರ ಎದಕ್ ಬೇಕು ನಿನಗ? ನೋಡೆ ಹಿಂಗ್ ಹೇಳಕತ್ತಾರ, ಊರನ್ ಮಂದಿ ಹೇಳತ್ತಾರ, ನಿನ್ನ ಗಂಡ ಹೇಳಕತ್ತಾನ. ಮತ್ತೆ ಇವ್ರದ್ದು ಏನ್ ತಪ್ಪೈತಿ? ಎಲ್ಲಾ ತಪ್ಪ ನಿಂದಿಟ್ಟು ಹೊಡ್ಕಿಸಿದ್ರೆ ನ್ಯಾಯ ಕೊಡ್ಸಂದ್ರೆ ಹೆಂಗ್ ನ್ಯಾಯ ಮಾಡ್ಬೇಕು ನಾವ? ಈಗೆಲ್ಲ ನ್ಯಾಯ ಅವನ್ ಕಡೆನೆ. ತಪ್ಪಾಗೈತ್ರಿ, ನಂದು ತಪ್ಪಾಗೈತಿ. ಇನ್ ಮುಂದಂತ ಕೆಲಸ ಮಾಡುದಿಲ್ರಿ. ಇದು ಒಂದ್ಸತಿ ನನ್ನ ಕ್ಷಮಿಸಿ ಆಕಿನ ಬಿಟ್ಟು ಬಿಡಾಕ ಹೇಳ್ರಿ. ಇನ್ನು ಮುಂದೆ ನಾ ಅಂತದ್ ಏನ್ ತಪ್ಪು ಮಾಡಿದೆ ಅಂದ್ರೆ ಅವಾಗ ಬೇಕಾದ್ರೆ ಅವನಿಗೆ ನನ್ನ ಮದುವೆ ಆಗಕ್ಕೆ ಹೇಳ್ರಿ. ಇದು ಒಂದ್ಸತಿ ನನ್ನ ಸಂಸಾರ ಉಳಿಸ್ಕೊಡ್ರಿ. ನಿಮ್ಮ ಕಾಲು ಬೀಳ್ತೀನಿ.
ಇವೆಲ್ಲ ಮೊಸಳಿ ಕಣ್ಣೀರಿಗಿನ ಕರಗುದಿಲ್ಲ. ಎಷ್ಟು ಸತ ಹೇಳಿನ್ರಿ ಈಕಿಗಿ ಮಂದಿ ವಿಚಾರ ಬಿಡು, ನನಗ್ ಅಡಿಗೆ ಮಾಡಿ ಹಾಕು, ಮಂದಿ ವಿಚಾರ ಬಿಡು ಅಡಿಗೆ ಮಾಡಿ ಹಾಕು. ಹಿಂಗಿನ ಊಟಕ್ಕಿನ ಕೂತಿರ್ತೀನ್ರಿ, ಯಾರ್ ಮನೆಗೆ ಏನೈತೆ ಪುಸಕ್ಕ ತೋಡ್ ಹೋತಾಳ. ಮತ್ ಹಿಂಗ ಹೆಂತಿನ ಇಟ್ಕೊಂಡ್ ಕಿಸಂದ್ರ ಬಾಳೆ ಹೆಂಗ್ ಮಾಡ್ಬೇಕ್ರಿ ನಾನು? ನೀವೇ ಹೇಳ್ಬಿಡ್ರಿ ದೊಡ್ಡವರಾಗಿ. ನೋಡವ ತಂಗಿ, ಇದ್ರಾಗೆಲ್ಲ ನಿಂದ ತಪ್ಪೈತಿ. ನೀನ್ ತಿಳ್ಕೊಂಡು ನಡಿಬೇಕಿತ್ತು, ನಡ್ದಿಲ್ ನೀನ್, ಅದಕ್ಕ ತಪ್ಪ ದಾರಿ ಹಿಡ್ದಾನ. ಅಲ್ಲ ಮತ್ ಒಂದ್ ಹೆಣ್ಮಗಳಾಗಿ ಕೇಸಿಂದ್ರ ಗಂಡಂದ ಸೇವಾ ಮಾಡೋದ್ ಬಿಟ್ಟೆ ನೀ ಬರೀ ಮಂದಿ ವಿಚಾರ ಮಾತಾಡ್ಕೇಸಿಂದ್ರ ಮಂದಿ ಜಗಳ ಹಚ್ಚಿ ಬರ್ತೀನಂದ್ರೆ ಇದೇ ಹೆಂಗವ ತಂಗಿ? ಮಂದಿ ಎದಕ್ ಬೇಕಂತೀನಿ ನಾ ನಿಮಗ? ಅವ್ರೆಲ್ಲ ಸುದ್ದಿ ಮಾಡ್ಕೋತಿರ್ತಾರ, ನೀವ್ ಇಟ್ಟದ್ರೊಳಗ ಅದೇನು ಖಾರ ಉಪ್ಪ ಹಿಂಡಿ ಕೇಸಿಂದ್ರ ಅವ್ರ ಮನಿಗ್ ಬೆಂಕಿ ಹಚ್ಚಿ ನಾ ಹಿಡಿ ಜಗಳ ಬಂದ್ಬಿಡ್ತೀರಿ. ಆಮ್ಯಾಗಿಲ್ಲ ಬಂದ್ ನಕ್ಕೋದ್ ಕುಂದಿರ್ತೀರಿ. ಮ್ಯಾಗೊಬ್ಬ ದೇವ್ರದನ ನೋಡ್ತಿರ್ತಾನ. ಯಾವಾಗ ನಿಮ್ ಟೈಮ್ ಬರ್ತೈತಿ ಅಂತ ಕಾಯ್ತಿರ್ತಾನ. ಈಗ ನೋಡಿಗ ನಿಂದೇನಾಗೈತಿ? ಅಲ್ಲ ತಂಗಿ, ಎದಕ್ ಬೇಕು ನಿನಗ? ಒಂದ್ ಹೆಣ್ಮಗಳಾಗಿ ಮನಿ ಸಂಸಾರ ನೆಟ್ಟಿಗೆ ನೋಡ್ಕೊಂಡು ಹೋಗುದ್ ಬಿಟ್ಟು ಮಂದಿ ವಿಚಾರ ಮಾತಾಡ್ಕೇಸಿಂದ್ರ ಗಂಡಂದ ಆಸೆಗಳು ಈಡೇರಿಸ್ಲಿಕ್ಕಂದ್ರ ನೀ ಅಂತ ಹೆಣ್ಮಗಳವ? ನ್ಯಾಯ ಏನ್ ಮಾಡ್ಬೇಕು ನಾವಿದ್ರಾಗ? ನೋಡಪ್ಪ, ನಿನ್ ಮ್ಯಾಗ ಬಿಡ್ತೇವ ನಾವ. ನಿನ್ ಹೆಂಡತಿನ ಇದೊಂದ್ಸತ ಕ್ಷಮಿಸಿ, ಇಲ್ರಿ ನಾ ಇದೊಂದ್ಸತ ಆಕಿಗೆ ಕ್ಷಮಾಪಣೆ ಕೊಡ್ತೀನಿ, ಆಕಿ ಮುಂದ್ ಹಿಂಗೇನು ಮಾಡ್ಲಾರ್ದಂಗ ಇರ್ತಾಳ ಅಂತಂದ್ರ ಇರ್ತೀನಿ ಅಂತ ಏನಾರ ಅನ್ನಂಗಿತ್ತು ಅಂದ್ರೆ ಹೇಳ್ಬಿಡಪ್ಪ, ಮತ್ ನಾವ್ ಮುಂದ್ ನ್ಯಾಯ ಮಾಡ್ತೇವಿ. ಎಷ್ಟಿದ್ದು ಅಟ್ ಹೇಳಕತ್ತಾಳಲ್ಲ ನಿನ್ ಹೆಂಡತಿ, ಇದೊಂದ್ಸತ ಕ್ಷಮಿಸ್ಬಿಡು. ನೋಡ್ರಿ, ನಾನು ಎಲ್ಲಾ ಹಿರಿಯರ್ ಮಾತಿಗೆ ಗೌರವ ಕೊಟ್ಟ ಹೇಳಾಕತ್ತೀನ್ರಿ. ನನ್ನ ಜೋಡ ಈಕಿ ನೆಟ್ಟಗ್ ಸಂಸಾರ ಮಾಡ್ಬೇಕ್ರಿ. ಇಲ್ಲ ಅಂದ್ರ ಮತ್ ನಾ ಅಂದ್ರ ಈಕಿನ ಜೋಡ ಬಾಳೆ ಮಾಡಕ್ ತಯಾರಿಲ್ರಿ. ಈಗ ಹೇಳಾಕತ್ತೀನಿ. ಮತ್ ಈಕಿ ಯಾರ್ ಮನಿ ವಿಚಾರಕ್ಕೂ ಹೋಗ್ಬಾರ್ದ್ರಿ. ಮನಿ ಆಯ್ತು, ತನ್ನ ಕೆಲಸ ಆಯ್ತು, ತಾ ಆಯ್ತು ಇದ್ರೆ ಚಲೋ ರೀ. ಮತ್ತೆ ನಾ ಮಂದಿ ವಿಚಾರ ಮಾಡ್ಕೋತ ಹೋಗ್ತೀನಂದ್ರೆ ಈಕಿ ನನಗ್ ಬ್ಯಾಡ್ರಿ. ಇಲ್ಲ ರೀ, ಇಲ್ಲ ಹಂಗ ಮಾಡೋದಿಲ್ರಿ. ನಾ ಹಂಗ ಮಾಡೋದಿಲ್ಲ. ಇನ್ನು ಮುಂದೆ ನಾನು ಯಾರ ಮನಿ ಚಾಡ ಮಾಡೋದಿಲ್ರಿ. ನನ್ನ ಸಂಸಾರ ಆಯ್ತು, ನಾ ಆಯ್ತು, ಇರ್ತೀನಿ. ಇದು ಅನಿಸುತ್ತ ನನಗೆ ಕ್ಷಮಿಸಿ ಮನಿಗೆ ಕರ್ಕೊಂಡ್ಬಿಡ್ರಿ. ಆಕಿನ ಬಿಟ್ಟು ಬಿಡ್ರಿ. ಇನ್ನು ಮುಂದೆ ಇಂಥವೇನು ಹೊಲಸ್ ಕೆಲಸ ಮಾಡೋದಿಲ್ರಿ. ಊರ್ ಮಂದೆಲ್ಲ ಚಾಡ ನಾ ಮಾಡ್ತಿದ್ದೇರಿ. ಈಗ ನಂದವ್ರು ಆಡ್ಕೊಂಡಾಗ ಹಂಗಾಗೈತಿ. ನಂದು ಯಾತ್ರ ಬಾಳೆ ಅನಿಸ್ಬಿಟ್ಟೈತ್ರಿ. ನನ್ನ ಬುದ್ಧಿ ಭೇಟಿಯಾಗೈತಿ. ಇದು ಒಂದು ಕ್ಷತಿ ಕ್ಷಮಾಪಣೆ ಕೊಟ್ಟು ಬಿಡ್ರಿ ನನಗೆ. ಮಿಟಕಲಾಡಿ ನಾಟಕ ನೋಡು ನಾಟಕ.